ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ವ್ಯಕ್ತಿ ಶ್ರೀಮತಿ ಸೀತಾ ಸದಾನಂದ ಭಟ್ ಮಲವಳ್ಳಿ. ಬಹುಮುಖ ಪ್ರತಿಭೆ, ನೃತ್ಯ, ಹಾಡು, ಹೊಲಿಗೆ, ಕತೆ, ಕವನ ರಚನೆ, ತಾಳಮದ್ದಲೆ ಹೀಗೆ ವಿಭಿನ್ನ ಕಲೆಗಳನ್ನು ಸ್ವಕಲಿಕೆಯಾಗಿ ಕಲಿತು ಸದಾ ಉತ್ಸಾಹದಿಂದಿರುವ ಮಹಿಳೆ ಶ್ರೀಮತಿ ಸೀತಾ. ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೊಡ್ಲಗದ್ದೆಯಲ್ಲಿ ದಿನಾಂಕ 29/9/1973 ಶ್ರೀ ನಾಗಪ್ಪ ಹೆಗಡೆ ಹಾಗೂ ಶ್ರೀಮತಿ ಕಾವೇರಿರವರ ಮಗಳಾಗಿ ಜನಿಸಿದರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ದ್ವಿತೀಯ PUCವರೆಗೆ ಮುಗಿಸಿರುತ್ತಾರೆ. ಇವರ ಹವ್ಯಾಸಗಳೆಂದರೆ ಜಾನಪದ ಗೀತೆ, ಭಾವಗೀತೆ, ಭಜನೆ ಹೀಗೆ ಅನೇಕ ಪ್ರಕಾರದ ಹಾಡುಗಳನ್ನು ಹಾಡುವುದು, ನೃತ್ಯ ಮಾಡುವುದು, ಕಲಿಸುವುದು, ಕತೆ ಕವನ ರಚನೆ ಮಾಡುವುದು, ಹೊಲಿಗೆ ಮಾಡುವುದು, ತಾಳಮದ್ದಲೆ, ಯಕ್ಷಗಾನ ಹೀಗೆ ಹಲವಾರು. ಶ್ರೀಮತಿ ಸೀತಾರವರಿಗೆ ಬಹುಮುಖ ಕಲೆಗಳು ಒಲಿದು ಬಂದ ಬಗೆ ಹೇಳಬೇಕೆಂದರೆ ಇವರ ತಂದೆ ಯಕ್ಷಗಾನ ಕಲಾವಿದರಾಗಿದ್ದರು. ಜೊತೆಯಲ್ಲಿ ತಾಯಿ ಮನೆಯಲ್ಲಿ ಹಾಡುತ್ತಿದ್ದರು. ಇವರ ಸೋದರ ಮಾವ ಖ್ಯಾತ ಭಾಗವತರು ಕೃಷ್ಣ ಭಾಗವತ ಹರಿಮನೆ. ಹಾಗಾಗಿ ಕುಟುಂಬದ ಕಲೆಯ ಹಿನ್ನೆಲೆಯಲ್ಲಿ ಹಾಡು, ನೃತ್ಯ ಎಲ್ಲವೂ ಒಲಿದು ಬಂದಿತ್ತು. ಆಗಿನ ಕಾಲದಲ್ಲಿ ರೇಡಿಯೋದಲ್ಲಿ ಬರುವ ಹಾಡುಗಳನ್ನು ಕೇಳುತ್ತಾ ಅದರಂತೆ ಹಾಡಲಿಕ್ಕೆ ಬಾಲ್ಯದಿಂದಲೇ ಪ್ರಯತ್ನಿಸ್ತಾ ಇದ್ರು ಸೀತಾರವರು. ನಂತರದ ದಿನಗಳಲ್ಲಿ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಬಂದ ನಂತರ ಕ್ಯಾಸೆಟ್ಗಳನ್ನು ಬಳಸಿ ಹಾಡುಗಳನ್ನು ಕಲೀಲಿಕ್ಕೆ ಆರಂಭ ಮಾಡಿದ್ರು. ಇದರ ಜೊತೆಯಲ್ಲಿ ಮನೆಯಲ್ಲಿ ಅಕ್ಕ, ಅಣ್ಣ ತಾವು ಕಲಿತಿರುವಂತಹ ಹಾಡುಗಳನ್ನು ಸಹ ಹೇಳ್ಕೊಡ್ತಾ ಇದ್ರು. ಜೊತೆಯಲ್ಲಿ ಶಾಲೆಯಲ್ಲಿ ಗುರುಗಳು ಸಹ ಇವರ ಹಾಡಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಇದರ ಜೊತೆಯಲ್ಲಿ ಇಷ್ಟೇ ಅಲ್ಲದೆ ಯಲ್ಲಾಪುರದಲ್ಲಿ YTSS ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗ ಶ್ರೀಮತಿ ಲತಾ ಉಡ್ಗಣ್ ಅವರೂ ಕೂಡ ಭಕ್ತಿಗೀತೆಯನ್ನು, ಸುಗಮ ಸಂಗೀತವನ್ನು ಹೇಳ್ಕೊಡ್ತಾ ಇದ್ರು. ಹೀಗೆ ಭಾವಗೀತೆ, ಜಾನಪದ ಗೀತೆ, ಭಕ್ತಿಗೀತೆ, ಲಾವಣಿ ಇನ್ನು ಹಲವು ಬಗೆಯ ಸಹಸ್ರಾರು ಹಾಡುಗಳನ್ನು ಹಾಡಿದ್ದಾರೆ ಸೀತಾರವರು. ಇವರ ನೆಚ್ಚಿನ ಶಿಕ್ಷಕಿಯಾದ ಶ್ರೀಮತಿ ಸಾವಿತ್ರಿ ಕುಲಕರ್ಣಿಯವರ ಮುಖಾಂತರ ಹೆಚ್ಚಿನ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ರು ಸೀತಾರವರು. ಹಾಗೆಯೇ ಸಾಹಿತ್ಯದಲ್ಲಿ ನಿಧಾನವಾಗಿ ಒಲವು ಮೂಡಲಿಕ್ಕೆ ಕಾರಣವಾಯಿತು. ನಂತರ ಸದಾನಂದ ಎನ್ ಭಟ್ರವರನ್ನು ಮದುವೆಯಾದ ಮೇಲೆ ಇವರ ಮಾವ ಶ್ರೀ ನಾರಾಯಣ್ ಭಟ್ ಓದುವ ಹವ್ಯಾಸವನ್ನು ತುಂಬ ಚೆನ್ನಾಗಿ ರೂಢಿಸಿಕೊಂಡಿದ್ದರಂತೆ. ಹಾಗಾಗಿ ಸೀತಾರವರು ಕೂಡ ಮಾವನ ಜೊತೆ ಗ್ರಂಥಾಲಯದ ಪುಸ್ತಕಗಳನ್ನು ಸದಾ ಓದುತ್ತಿದ್ದರಂತೆ. ಇನ್ನು ಸೀತಾರವರ ನೃತ್ಯ ಕಲೆಯ ಬಗ್ಗೆ ಹೇಳಬೇಕೆಂದರೆ ತಾವು PUCಯಲ್ಲಿ ಓದುತ್ತಿರುವಾಗಲೇ ಚಿಕ್ಕ ಮಕ್ಕಳಿಗೆ ಕೋಲಾಟ, ಜಾನಪದ ನೃತ್ಯ, ಸಿನಿಮಾ, ಸಂಗೀತದ ನೃತ್ಯಗಳನ್ನು ಕಲಿಸ್ತಾ ಇದ್ರು. ಮದುವೆಯಾದ ನಂತರವೂ ಸಹ ಹಲವಾರು ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಟ್ಟಿರುತ್ತಾರೆ. ವಿವಿಧ ರೀತಿಯ ಅಡುಗೆಗಳನ್ನು ಮಾಡುವುದು, ಜೊತೆಯಲ್ಲಿ ಮದುವೆಯ ಹೆಣ್ಣು ಮಕ್ಕಳಿಗೆ ಮೇಕಪ್, ಕೇಶ ಅಲಂಕಾರ, ಜೊತೆಯಲ್ಲಿ ಹೊಲಿಗೆಯನ್ನು ಸಹ ಉತ್ತಮವಾಗಿ ಮಾಡಿರುತ್ತಾರೆ ಸೀತಾರವರು. ಯಾವುದೇ ಶಾಸ್ತ್ರೀಯ ಅಭ್ಯಾಸವಿಲ್ಲದೆ ಹೋದರೂ ಸಹ ಕೆಲವೊಂದನ್ನು ನೋಡಿ, ಕೆಲವೊಂದನ್ನು ಕೇಳಿ, ಕೆಲವೊಂದನ್ನು ಅರ್ಥೈಸಿಕೊಂಡು ಸೀತಾರವರು ತಮಗೆ ತಾವೇ ಗುರುವಾಗಿದ್ದಾರೆ. ಶ್ರೀಮತಿ ಸೀತಾರವರ ಸಾಧನೆ ಮತ್ತು ಪ್ರಶಸ್ತಿಗಳ ಕುರಿತು ಹೇಳುವುದಾದರೆ ಸಾಂಸ್ಕೃತಿಕ ವಿಷಯದಲ್ಲಿ ನಿರ್ಣಾಯಕರಾಗಿ ಯಲ್ಲಾಪುರ, ಮಲವಳ್ಳಿ, ಕೊಡ್ಲಗದ್ದೆ, ಗುಳ್ಳಾಪುರ ಮುಂತಾದ ಕಡೆ ಕೆಲಸವನ್ನು ಮಾಡಿರುತ್ತಾರೆ. ಯುವಜನ ಮೇಳ ತಾಲೂಕು ಮಟ್ಟದಲ್ಲಿ ಸಮಗ್ರ ವೀರಾಗೃಹಿಣಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ರಾಜ್ಯ ಮಟ್ಟದಲ್ಲಿ ಭಾವಗೀತೆ, ಭಜನೆ, ಕೋಲಾಟಗಳಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ತಾಳಮದ್ದಲೆಯ ಅರ್ಥಧಾರಿಯಾಗಿಯೂ ಕೂಡ ಪಾತ್ರವನ್ನು ನಿರ್ವಹಿಸಿರುತ್ತಾರೆ. ಯಕ್ಷಗಾನದ ಮುಖ್ಯ ಪಾತ್ರವನ್ನು ಸಹ ಮಾಡಿದ್ದಾರೆ. ಯಕ್ಷಗಾನದ ಭಾಗವತಿಕೆಯನ್ನು ಮಾಡುವ ಪ್ರಯತ್ನವನ್ನು ಸಹ ಮಾಡಿರುತ್ತಾರೆ. ಊರಿನಲ್ಲಿ ನಡೆಯುವ ಮಹಿಳಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಲ್ಲಿ ಸೀತಾರವರು ಪ್ರಮುಖರೆಂದು ಹೇಳಿದರೂ ತಪ್ಪಾಗಲಾರದು. ಜೊತೆಯಲ್ಲಿ ಭಾಗವಹಿಸುವುದಷ್ಟೇ ಅಲ್ಲದೆ ಬಹುಮಾನಗಳನ್ನು ಸಹ ಪಡೆಯುತ್ತಾ ಬಂದಿರುತ್ತಾರೆ.
ಸ್ವರ್ಣವಲ್ಲಿ ಮಠದ ಭಗವದ್ಗೀತಾ ಅಭಿಯಾನದಲ್ಲಿ ಸುಮಾರು 18 ವರ್ಷದಿಂದ ಭಾಗವಹಿಸುತ್ತಾ ಬಂದಿದ್ದಾರೆ. 17 ವರ್ಷಗಳ ಕಾಲ ಮಳವಳ್ಳಿಯಲ್ಲಿ ನಡೆದ ಅಭಿಯಾನಗಳಲ್ಲಿ ಬೋಧಕರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಮಾವಿನ ಮನೆ ಸೇವಾ ಸಹಕಾರಿ ಸಂಘ ಮಳವಳ್ಳಿಯ ಸದಸ್ಯೆಯಾಗಿ 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಶಾಲಾ ಅಭಿವೃದ್ಧಿ ಸಮಿತಿ, ಹೈಸ್ಕೂಲ್ ಸಮಿತಿ, ದವಾಖಾನೆ ಸಮಿತಿಗಳಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕುಳಿನಾಡು ಸೀಮೆ ಬಾರೆ ಮಳವಳ್ಳಿ ಭಾಗದ ಮಾತ್ರ ಮಂಡಳಿಯ ಕಾರ್ಯದರ್ಶಿಯಾಗಿ 13 ವರ್ಷ, ಅಧ್ಯಕ್ಷರಾಗಿ 5 ವರ್ಷ ಕೆಲಸ ಮಾಡಿರುತ್ತಾರೆ. ರಾಜರಾಜೇಶ್ವರಿ ಮಹಿಳಾ ಮಂಡಳ ಮಳವಳ್ಳಿಯಲ್ಲಿ 3 ವರ್ಷ ಕಾರ್ಯದರ್ಶಿಯಾಗಿ, ಜೊತೆಯಲ್ಲಿ 2012ರಿಂದ ಅಧ್ಯಕ್ಷರಾಗಿ ಇಲ್ಲಿಯವರೆಗೂ ಕೂಡ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಹಾವ್ಯ ಸಖಿ ಎನ್ನುವ ಯೂಟ್ಯೂಬ್ ಚಾನಲ್ ಅನ್ನು ತೆರೆದಿರುತ್ತಾರೆ. ಗಾನ ಸುರಭಿ, ಗಾನ ಕೋಗಿಲೆ ರಾಜ್ಯ ಮಟ್ಟದ ಪುಟ್ಟರಾಜ ಗವಾಯಿ ಪ್ರಶಸ್ತಿಯನ್ನು ಸಹ ಪಡೆದಿರುತ್ತಾರೆ. 2024ರಲ್ಲಿ ಮಳವಳ್ಳಿಯಲ್ಲಿ ನಡೆದ ನಾರಿ ನಿನಗಿದೋ ನಮನ ವಿನೂತನ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕ್ಷೇತ್ರದ ಚಟುವಟಿಕೆಯುಕ್ತ ಮಹಿಳೆ ಎನ್ನುವ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. 150ಕ್ಕೂ ಹೆಚ್ಚು ಕವನಗಳು, 25ಕ್ಕೂ ಹೆಚ್ಚು ಭಕ್ತಿಗೀತೆಗಳು, 75ಕ್ಕೂ ಹೆಚ್ಚು ಚುಟುಕುಗಳು, ಹೀಗೆ ಹಲವಾರು ಬಗೆಯ ಸಾಹಿತ್ಯಗಳನ್ನು ರಚಿಸಿರುತ್ತಾರೆ. ಫೇಸ್ಬುಕ್ ಡಿಜಿಟಲ್ ಮೀಡಿಯಾ ಬಳಗದಿಂದ ಕವನ, ಕತೆ, ಚುಟುಕುಗಳಿಗೆ 100 ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. 2023ನೇ ಸಾಲಿನಲ್ಲಿ ಸೌಹಾರ್ದ ಬಳಗದಿಂದ ಕವಿತೆ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಸುಮಾರು 10-15 ವರ್ಷದಿಂದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಿರುತ್ತಾರೆ. ಇಷ್ಟೇ ಅಲ್ಲದೆ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಸೀತಾರವರು. ಆಕಾಶವಾಣಿ ಕಾರವಾರದಲ್ಲಿ ಇವರ ಕವನಗಳು, ಹಾಡುಗಳು ಪ್ರಸಾರಗೊಂಡಿವೆ. ಸೀತಾರವರಿಗೆ ಇಷ್ಟೆಲ್ಲ ಸಾಧನೆ ಮಾಡಲು ಸದಾ ಬೆನ್ನೆಲುಬಾಗಿರುವ ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ, ಇವರ ಪತಿ ಶ್ರೀ ಸದಾನಂದ ನಾರಾಯಣ್ ಭಟ್ ಕೃಷಿಕರು, ಜೊತೆಯಲ್ಲಿ LIC ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ 2 ಮಕ್ಕಳು. ಹಿರಿಯ ಮಗ ಶ್ರೀ ಸಂದೇಶ್ ಇಂಜಿನಿಯರಿಂಗ್ ಓದಿರುತ್ತಾನೆ. ಜೊತೆಯಲ್ಲಿ ಇಂಗ್ಲೆಂಡಿನ ಲಿವರ್ಪೂಲ್ ಯೂನಿವರ್ಸಿಟಿಯಲ್ಲಿ MBA ಪದವಿ ಪಡೆದು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಾನೆ. ಸೊಸೆ ಶ್ರೀಮತಿ ಶ್ರಾವಣಿ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೆರಿಕದ ಮಿಶಿಗನ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡಿರುತ್ತಾಳೆ. 2ನೆಯ ಮಗ ಕುಮಾರ್ ಸಂಕೇತ್ ಫಾರ್ಮಸಿ ಮುಗಿಸಿ ತನ್ನದೇ ಆದ ಸ್ವಂತ ಮೆಡಿಕಲ್ ಸ್ಟೋರ್ ಯಲ್ಲಾಪುರದಲ್ಲಿ ತೆರೆದಿರುತ್ತಾನೆ. ಸೀತಾರವರು ಸಮಾಜಕ್ಕೆ ನೀಡುವ ಸಂದೇಶವೇನೆಂದರೆ, ಸದಾ ನಗುನಗುತ್ತಾ ಇರಬೇಕು, ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಬದುಕನ್ನು ಸಮಾನವಾಗಿ ಸ್ವೀಕರಿಸಿ ನಮ್ಮತನವನ್ನು ಉಳಿಸಿಕೊಂಡು ನಮ್ಮ ಹವ್ಯಾಸವನ್ನು ಬೆಳೆಸಿಕೊಂಡು ಹೋದರೆ ಮಾತ್ರ ನಮ್ಮ ಹವ್ಯಾಸ ನಮಗೆ ಉಳಿಯಲು ಸಾಧ್ಯ. ಯಾರೇನೇ ಅಂದರೂ ತಲೆ ಕೆಡಿಸಿಕೊಳ್ಳದೆ ಎಲ್ಲವೂ ದೇವನಿಟ್ಟಂಗೆ ನಡೆಯುವುದು ಎನ್ನುವುದನ್ನು ತಿಳಿದರೆ ಬದುಕಿನಲ್ಲಿ ಯಾವುದೇ ಕಷ್ಟವೂ ಸಹ ದೊಡ್ಡದಾಗಿ ತೋರದು ಎನ್ನುವ ಅಭಿಪ್ರಾಯವನ್ನು ಹೊಂದಿದ್ದು, ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಪ್ರೀತಿ, ಬದುಕನ್ನು ಪ್ರೀತಿಸುವುದನ್ನು ಮೊದಲು ಕಲಿಯಬೇಕೆನ್ನುವ ಮನೋಸ್ಥೈರ್ಯ ಹೊಂದಿರುವ ಮಹಿಳೆ ಸೀತಾರವರು. ಇವರ ಕೀರ್ತಿ ಇನ್ನಷ್ಟು ಬೆಳಗಲಿ. ಇವರಿಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ನೀಡಿ ಕಾಪಾಡಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ. ಇವರ ಕಲೆಗಳ ತುಣುಕು ಈಗ ನಿಮ್ಮ ಮುಂದೆ. ಯಾರು ವಿಚಲಿತರಾಗಬೇಕಿಲ್ಲ. ತಡವಾಗಿ ಬಂದ, ಅಷ್ಟೇ ವೇಗವಾಗಿ ಹೋದ. ಏನಬ್ಬರ ಬರಿತೇ ಬೊಬ್ಬಿಟ್ಟು ನಡೆದ. ಈತನಿಗೆ ತಾನು ಬ್ರಹ್ಮನ ಮಾನಸ ಪುತ್ರ ಎಂಬ ಅಹಂಕಾರ. ಇವನು
ಹುಟ್ಟಿದ್ದೇ ಹೆಬ್ಬೆರಳಿನಿಂದ. ಹಾಗಾಗಿ ಎಲ್ಲರಿಗೂ ಕೈ ತೋರಿಸಿ ನಡೆಯುವುದು ಈತನ ಅಭ್ಯಾಸ. ಇವನು ನಾನು ಯಾರು ಅಂತ ಕೇಳಿದನಲ್ಲ, ಇವ ಯಾವ ಈಶಾ ಎಂದ. ನಾನು ಜಗತ್ತಿಗೆ ಈಶಾ, ಜಗದೀಶ ಎಂಬುದು ಈತನಿಗೆ ಗೊತ್ತಿಲ್ಲ. ಜಗತ್ತಿನಲ್ಲಿ ಯಾವುದೇ ವಿದ್ಯೆಯನ್ನು ಕಲಿಯಬೇಕು ಅಂತಾದ್ರೆ ಈ ಪರಶಿವನ ಅನುಗ್ರಹಕ್ಕೆ ಪಾತ್ರರಾಗಿರಬೇಕೆಂಬ ಸಾಮಾನ್ಯ ಜ್ಞಾನವೂ ಈತನಿಗಿಲ್ಲ. ಇನ್ನು ನನ್ನನ್ನು ಸ್ಮಶಾನವಾಸಿ ಎಂದನಲ್ಲ, ಸ್ಮಶಾನದ ಮಹತ್ವ ಇವನಿಗೇನು ಗೊತ್ತು? ದೊಡ್ಡವರಿರಲಿ ಚಿಕ್ಕವರಿರಲಿ, ಶ್ರೀಮಂತರಿರಲಿ ಬಡವರಿರಲಿ, ಎಲ್ಲರೂ ಕೊನೆಗೆ ಹೋಗುವುದು ಸ್ಮಶಾನಕ್ಕೆ ಎಂಬ ಸಾಮಾನ್ಯ ಜ್ಞಾನ. ತೋಳು 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 ರಂಗ, ತೋಳು 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 ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ.